ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯ ಕರ್ನಾಟಕ ಒಂದು ಪ್ರಾಕೃತಿಕ ವಿಭಾಗ ಅಂತಕ್ಕಂಥ ಅಧ್ಯಾಯದ ಒಂದು LBA ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮುಖ್ಯ ಪ್ರಶ್ನೆ ಇಲ್ಲಿ 1ರಲ್ಲಿ ಬಹುಆಯ್ಕೆ ನೋಡಬಹುದು. ಮೊದಲೇ ಪ್ರಶ್ನೆ, 1956ಕ್ಕೂ ಮೊದಲು ಕನ್ನಡ ಮಾತನಾಡುವ ಜನರು ಈ ಕೆಳಗಿನ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದರು ಅಂತೇಳಿ ಒಂದು ಪ್ರಶ್ನೆ ಇದೆ. ಅದು ಆ ಪ್ರಾಂತ್ಯ ಯಾವುದಪ್ಪ ಅಂದ್ರೆ ಬಾಂಬೆ, ಹೈದರಾಬಾದ್, ಮದ್ರಾಸ್ ಮತ್ತು ಕೊಡಗು ಪ್ರಾಂತ್ಯಗಳಲ್ಲಿ ಕನ್ನಡವನ್ನು ಮಾತನಾಡ್ತಕ್ಕಂಥ ಜನರು ಹರಿದು ಹಂಚಿ ಹೋಗಿದ್ದರು ಅಂತೇಳಿ ನೋಡ್ಬೋದು. 2ನೇ ಪ್ರಶ್ನೆ, ಹಾಸನ, ಸಕಲೇಶಪುರ, ಮಂಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸುವ ಘಾಟ್ ಯಾವುದು ಅಂತೇಳಿದ. ಇಲ್ಲಿ ಘಾಟ್ ಯಾವುದು ಅಂತಂದ್ರೆ ಶಿರಾಡಿ ಘಾಟ್ ಅಂತೇಳಿ ನೋಡ್ತೀವಿ. ಓಕೆ. ನೆಕ್ಸ್ಟ್ 3ನೇ ಪ್ರಶ್ನೆ, ಮಲೆನಾಡನ್ನು ಹೀಗೆಂದು ಕರೆಯುವರು. ಏನಂತೇಳಿ ಕರೀತಾರೆ ಅಂತಂದ್ರೆ ಜೀವ ವೈವಿಧ್ಯತಾ ವಲಯ ಅಂತೇಳಿ ಕರೀತಾರೆ. 4ನೇದು, ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅದು ಯಾವುದಪ್ಪ ಅಂದ್ರೆ ಮಧುಗಿರಿ ಬೆಟ್ಟ ಅಂತೇಳಿ. 5ನೇದು, ಈ ಕೆಳಗಿನ ನಕ್ಷೆಯಲ್ಲಿ ಗುರುತಿಸಲಾಗಿರುವ ಪ್ರಾಕೃತಿಕ ವಿಭಾಗ ಅಂತೇಳಿ. ನಕ್ಷೆ ನೋಡ್ರಿ ಒಂದ್ಸಲ. ಇದು ನಕ್ಷೆದ ಈ ಒಂದು ನಕ್ಷೆಯಲ್ಲಿ ಗುರುತು ಮಾಡಿರ್ತಕ್ಕಂಥ ಒಂದು ಪ್ರಾಕೃತಿಕ ವಿಭಾಗ ಯಾವುದು ಅಂತಂದ್ರೆ ಕರಾವಳಿ ಮೈದಾನ ಅಂತೇಳಿ ಕರಿತೀವಿ. 6ನೇ ಪ್ರಶ್ನೆ, ಭಾರತದಲ್ಲಿ K2 ಅತ್ಯಂತ ಎತ್ತರವಾದ ಶಿಖರವಾದರೆ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತೇಳಿ. ಆಪ್ಷನ್ ಡಿ, ಮುಳ್ಳಯ್ಯನಗಿರಿ ಅಂತಕ್ಕಂಥದ್ದು. ಇನ್ನು ಅದೇ ರೀತಿ 7ನೇ ಪ್ರಶ್ನೆ, ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯಲ್ಪಡ್ತಕ್ಕಂಥ ಬಂದರು ಯಾವುದು ಅಂತೇಳಿ ಕೇಳಿದಾರೆ. ಅದು ಯಾವುದಂದ್ರೆ ನವಮಂಗಳೂರು ಅಂತಕ್ಕಂಥ ಬಂದರು. ಓಕೆ. ನೆಕ್ಸ್ಟು ಮುಖ್ಯ ಪ್ರಶ್ನೆ 2ರಲ್ಲಿ ಒಂದು ಅಂಕದ ಪ್ರಶ್ನೆಗಳಲ್ಲಿ ನೋಡ್ಬೋದು. ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ 1ರಂದು ಏಕೆ ಆಚರಿಸುತ್ತೇವೆ ಅಂತೇಳಿದ. ಅದಕ್ಕೆ ಕಾರಣಗಳನ್ನು ನೋಡೋದಾದ್ರೆ ಮೊದಲೇ ಇಲ್ಲಿ ಒಂದು ಕಾರಣ ಏನಂತಂದ್ರೆ ವಿಶಾಲ ಮೈಸೂರು ರಾಜ್ಯ ಅಂತಕ್ಕಂಥದ್ದು 1956 ನವೆಂಬರ್ 1ರಂದು ಅಸ್ತಿತ್ವಕ್ಕೆ ಬರ್ತದೆ. ಈ ನವೆಂಬರ್ 1ರಂದು ಅಸ್ತಿತ್ವಕ್ಕೆ ಬಂದಿರೋದ್ರಿಂದ ಏನು ಮಾಡ್ತೀವಿ ಅಂತಂದ್ರೆ ಕನ್ನಡ ರಾಜ್ಯೋತ್ಸವನ ನವೆಂಬರ್ 1 ಅಂತೇಳಿ ಆಚರಣೆ ಮಾಡ್ತೀವಿ. ಕರ್ನಾಟಕದ ಪ್ರಮುಖ ಮೀನುಗಾರಿಕಾ ಬಂದರುಗಳನ್ನು ಹೆಸರಿಸಿ ಅಂತೇಳಿದ. ಇಲ್ಲಿ ಸಿಂಪಲ್ ಆಗಿರ್ತಕ್ಕಂಥದ್ದು ಭಟ್ಕಳ, ಮಲ್ಪೆ, ಕಾರವಾರ, ಕುಮಟಾ, ಬೇಲಿಕೆರೆ, ಹೊನ್ನಾವರ ಅಂತಕ್ಕಂಥ ಮೀನುಗಾರಿಕೆ ಬಂದರುಗಳು. ಇನ್ನು ನಿಮ್ಮ ಜಿಲ್ಲೆ ಒಂದು ಯಾವ ಪ್ರಾಕೃತಿಕ ವಿಭಾಗದಲ್ಲಿ ಸೇರುತ್ತದೆ ಅಂತೇಳಿ ಇಲ್ಲಿ ನೀವೇ ಅದನ್ನು ಬರಿಬೇಕು. 4ನೇ ಪ್ರಶ್ನೆ, ಕೊಡಗು ಜಿಲ್ಲೆಯು ಕರ್ನಾಟಕದ ಕಾಶ್ಮೀರವಾಗಿದೆ ಏಕೆ ಅಂತೇಳಿ. ಏಕೆ ಅಂತಂದ್ರೆ ತಂಪಾದ ಒಂದು ಹವಾಗುಣವನ್ನು ಹೊಂದಿರ್ತದೆ. 5ನೇ ಪ್ರಶ್ನೆ, ಮಲೆನಾಡು ಪ್ರದೇಶವು ಜೀವ ವೈವಿಧ್ಯತಾ ವಲಯ ಅಂತೇಳಿ ಗುರುತಿಸಲ್ಪಟ್ಟಿದೆ ಏಕೆ ಅಂತೇಳಿ. ಏಕೆ ಅಂತಂದರೆ ಇಲ್ಲಿ ಸುಮಾರು 80,000ಕ್ಕೂ ಅಧಿಕ ಒಂದು ಸಸ್ಯ ಹಾಗೂ ಪ್ರಾಣಿ ವೈವಿಧ್ಯತೆಯನ್ನು ಕಂಡಿದ. ಆ ಕಾರಣಕ್ಕಾಗಿ ಇಲ್ಲಿ ಮಲೆನಾಡು ಪ್ರದೇಶವನ್ನು ಜೀವ ವೈವಿಧ್ಯತಾ ವಲಯ ಅಂತೇಳಿ ಕರಿತೀವಿ. ಅದೇ ರೀತಿ 6ನೇ ಪ್ರಶ್ನೆ, ಕರಾವಳಿ ಮೈದಾನವು ಯಾವ ಜಿಲ್ಲೆಗಳನ್ನು ಒಳಗೊಂಡಿದೆ ಅಂತೇಳಿ. ಪ್ರಮುಖವಾಗಿ 3 ಜಿಲ್ಲೆಗಳು ಕಂಡು ಬರ್ತವೆ. ಅವು ಯಾವತ್ತಂದ್ರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಅಂತೇಳಿ. ಈ ಮುಖ್ಯ ಪ್ರಶ್ನೆ 3ರಲ್ಲಿ 2ರಿಂದ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು ಒಂದು ಪ್ರಶ್ನೆಗಳು ನೋಡೋಣ. ಇಲ್ಲಿ ಮೊದಲೇ ಪ್ರಶ್ನೆ ಏನಂತಂದ್ರೆ ಉತ್ತರದ ಬಯಲು ಸೀಮೆಯನ್ನು ಬಿಸಿಲ ನಾಡು ಅಂತೇಳಿ ಕರೀತಾರೆ ಏಕೆ ಅಂತೇಳಿ. ಅದಕ್ಕೆ ಕಾರಣವನ್ನು ನೋಡಿದಾಗ ಬಯಲು ಸೀಮೆಯು ಕೆಲವು ಜಿಲ್ಲೆಗಳಲ್ಲಿ ಏನಂತಂದ್ರೆ ಬೇಸಿಗೆಯಲ್ಲಿ ಅಧಿಕವಾಗಿರ್ತಕ್ಕಂಥ ಉಷ್ಣಾಂಶ ಕಂಡು ಬರ್ತದೆ. ಆ ಕಾರಣಕ್ಕಾಗಿ ಈ ಉತ್ತರದ ಬಯಲು ಸೀಮೆಯನ್ನು ಏನಂತೇಳಿ ಕರಿತೀವಿ ಅಂತಂದ್ರೆ ಬಿಸಿಲ ನಾಡು ಅಂತೇಳಿ ಕರಿತೀವಿ. ಅಂದರೆ ಅಧಿಕವಾಗಿರ್ತಕ್ಕಂಥ ಒಂದು ಉಷ್ಣಾಂಶ ಬೇಸಿಗೆ ಸಂದರ್ಭದಲ್ಲಿ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಕಂಡು ಬರ್ತದೆ. ಆ ಕಾರಣಕ್ಕಾಗಿ 2ನೇ ಪ್ರಶ್ನೆ ಇಲ್ಲೇ ಇದೆ. ಮಲೆನಾಡು ಪ್ರದೇಶಗಳಲ್ಲಿ ಕಣಿವೆ ಕಂದರಗಳು ರಚನೆಯಾಗಲು ಕಾರಣಗಳೇನಂತೇಳಿ. ಅಧಿಕ ಮಳೆಯನ್ನು ಪಡೆಯುವ ಪ್ರದೇಶಗಳಾಗಿರ್ತವೆ. ಅದೇ ರೀತಿ ಕಡಿದಾದ ಇಳಿಜಾರಿನಲ್ಲಿ ನದಿಗಳು ರಭಸವಾಗಿ ಹರಿತವೆ ಅಂತೇಳಿ. ಆ ಕಾರಣಕ್ಕಾಗಿ ಕಣಿವೆ ಕಂದರಗಳು ಮಲೆನಾಡು ಪ್ರದೇಶಗಳಲ್ಲಿ ರಚನೆ ಆಗ್ತವೆ. ಓಕೆ. ನೆಕ್ಸ್ಟ್ 3ನೇ ಪ್ರಶ್ನೆ, ದಕ್ಷಿಣ ಬಯಲು ಸೀಮೆಯ ಲಕ್ಷಣಗಳು ಯಾವುವು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಕೆಂಪು ಮಣ್ಣಿನಿಂದ ಕೂಡಿರ್ತಕ್ಕಂಥ ಒಂದು ಪ್ರಸ್ಥಭೂಮಿ ಇದಾಗಿರ್ತದೆ. ಏರು ತಗ್ಗಿನಿಂದ ಕೂಡಿರ್ತದೆ. ಅಷ್ಟೇ ಅಲ್ಲದೆ ಪೂರ್ವದ ಕಡೆ ಇಳಿಜಾರು ಹೊಂದಿರ್ತದೆ. ಇಷ್ಟು ಅಂಶಗಳು ಬರಿಬೇಕಾಗಿರ್ತಕ್ಕಂಥದ್ದು. ಇನ್ನು 4ನೇ ಪ್ರಶ್ನೆ, ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರ್ವತ ಘಾಟಿಗಳು ಯಾವುವು ಅಂತೇಳಿ. 4 ಘಾಟುಗಳು ಅದಾವೆ. ಅವುಗಳು ಯಾವತ್ತಂದ್ರೆ ಮೊದಲೇದು ಚಾರ್ಮಾಡಿ ಘಾಟ್, ಶಿರಾಡಿ ಘಾಟ್, ಆಗುಂಬೆ ಘಾಟ್, ಉಲ್ಕಲ್ ಘಾಟ್ ಅಂತೇಳಿ. ಪ್ರಮುಖವಾಗಿ 4 ಘಾಟುಗಳು ಕಂಡುಬರ್ತವೆ. 5ನೇ ಪ್ರಶ್ನೆ ನೋಡೋದಾದ್ರೆ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ ಅಂತೇಳಿದೆ. ಇಲ್ಲಿ ನೋಡ್ಬೋದು ಕರ್ನಾಟಕವು ಭಾರತದ ದಕ್ಷಿಣದಲ್ಲಿದ್ದು
ಪರ್ಯಾಯ ದ್ವೀಪದ ಪಶ್ಚಿಮ ಮಧ್ಯಭಾಗದಲ್ಲಿ ಕಂಡುಬರ್ತದೆ. ಯಾವುದು? ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು. ಇನ್ನು 11 ಡಿಗ್ರಿ 31 ನಿಮಿಷದಿಂದ 18 ಡಿಗ್ರಿ 45 ನಿಮಿಷದವರೆಗೆ ಇಲ್ಲಿ ಉತ್ತರ ಅಕ್ಷಾಂಶ ಒಂದು ಭಾಗದಲ್ಲಿದ್ದರೆ, ಅದೇ ರೀತಿ 74 ಡಿಗ್ರಿ 12 ನಿಮಿಷದಿಂದ 78 ಡಿಗ್ರಿ 40 ನಿಮಿಷ ಪೂರ್ವ ರೇಖಾಂಶಗಳ ಮಧ್ಯೆ ಏನಾಗಿತ್ತು ಅಂತಂದ್ರೆ ಇಲ್ಲಿ ಕರ್ನಾಟಕ ಅಂತಕ್ಕಂಥದ್ದು ವಿಸ್ತರಣೆ ಆಗಿರ್ತಕ್ಕಂಥದ್ದು. ಇಷ್ಟು ಕರ್ನಾಟಕದ ಭೌಗೋಳಿಕ ಸ್ಥಾನ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟು ಕರ್ನಾಟಕದ ಒಂದು ನಕಾಶೆಯ ಒಂದು ಪ್ರಶ್ನೆಯಲ್ಲಿ ನೋಡ್ಬೋದು. ಇಲ್ಲಿ ಕರ್ನಾಟಕದ ನಕ್ಷೆ ಕೊಟ್ಟಿದ್ದಾರೆ, ಏನು ಮಾಡಬೇಕು? ತೆಗಿಬೇಕು. ಅದನ್ನು ಏನಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಸ್ಥಳಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನ ಏನು ಮಾಡಬೇಕು? ಆ ನಕ್ಷೆಯಲ್ಲಿ ಗುರುತಿಸಬೇಕು. ಹೌದಾ? ಇಲ್ಲಿ ಮೊದಲೇದತಿ ಕರ್ನಾಟಕದ ಉತ್ತರ ತುದಿ ಔರಾದ್ ಅಂತಕ್ಕಂಥದ್ದಿದೆ, ಸೊ ಅದನ್ನು ಗುರುತು ಮಾಡಬೇಕು. ಆಮೇಲೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಅಂತೇಳಿದೆ, ಸೊ ಅದನ್ನು ಇಲ್ಲಿ ಗುರುತು ಮಾಡಬೇಕು. ಕೆನರಾ ಕರಾವಳಿ ಅಂತೇಳಿದೆ, ಸೊ ನವಮಂಗಳೂರು ಬಂದರು ಅಂತೇಳಿ ಕರ್ನಾಟಕದ ಅತಿ ದೊಡ್ಡ ಬಂದರು ಅಂತೇಳಿ ಕರಿತೀವಿ. ಇನ್ನು ಮಧುಗಿರಿ ಬೆಟ್ಟ, ಸೊ ಏಷ್ಯಾದ ಅತಿ ದೊಡ್ಡ ಏಕಜಲ ಬೆಟ್ಟ ಅಂತೇಳಿ. ಸೊ ಇದನ್ನು ಮ್ಯಾಪ್ನಲ್ಲಿ ಇಲ್ಲಿ ನೋಡೋಣ ನೋಡಿರಿ. ಸೊ ಮೊದಲೇದು ಕರ್ನಾಟಕದ ಉತ್ತರ ತುದಿಯಾಗಿರ್ತಕ್ಕಂಥದ್ದು ಔರಾದ್ ಅಂತೇಳಿ ಕರಿತೀವಿ, ಸೊ ಈ ಒಂದು ಭಾಗದಲ್ಲಿ ಕಂಡು ಬರ್ತದೆ. ಅದೇ ರೀತಿ ನವಮಂಗಳೂರು ಅಂತಕ್ಕಂಥದ್ದು ನೋಡ್ಬೋದು, ಮಧುಗಿರಿ ಆಗಿರ್ಬೋದು. ಕರ್ನಾಟಕದ ರಾಜಧಾನಿ ಬೆಂಗಳೂರು ಅದು ನೋಡ್ಬೋದು. ಸೊ ಈ ಒಂದು ಭಾಗದ ಏನಂತಂದ್ರೆ ಕೆನರಾ ತೀರ ಅಂತೇಳಿ ಕರಿತೀವಿ. ಓಕೆ, ಸೊ ಇಷ್ಟು ಏನಾದಂದ್ರೆ ಇಲ್ಲಿ ಈ ಒಂದು ಅಧ್ಯಾಯದ LBA ಪ್ರಶ್ನೋತ್ತರಗಳು ಆಗಿರ್ತವೆ. ಸೊ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.